ನಾನು ಫಸ್ಟ್ ಇಲ್ಲಿಗೆ ಬಂದಾಗ ನನಗೆ ಲೆಫ್ಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಲೆಗ್ ನನಗೆ ವರ್ಕ್ ಆಗ್ತಿರ್ಲಿಲ್ಲ ಅಂತಂದ್ರೆ ನನ್ಗೇನು ಸೆನ್ಸ್ ಆಗ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಂದ್ ಇವಾಗ 3 days ಆಗಿದೆ. ಈ ಕೈ ಹೀಗ್ ಇದ್ದಾಗ ಅದನ್ನ ಓಪನ್ ಮಾಡಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು, ಯಾಕಂದ್ರೆ ನಬ್ನೆಸ್ ಜಾಸ್ತಿ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಹೀಗ್ ಇಡ್ತಾ ಇದೆ. ಅವಾಗ ಹೆಜ್ಜೆ ಯಾರಾದ್ರು ಸಪೋರ್ಟ್ ಬೇಕಿತ್ತು, ಬಟ್ ಇವಾಗ ನೆಟ್ಟಿಗೆ ಹಿಡ್ತಾ ಇದ್ದೀನಿ. ಸೊ ಟ್ರೀಟ್ಮೆಂಟ್ ಆ ಲೆವೆಲ್ಗೆ ಇರುತ್ತೆ. ನಮ್ಮಲ್ಲಿ ಒಂದು SSPS ಅಂತ ಇದೆ, ಷಷ್ಠಿ ಕಷಾಲಿ ಪತ್ರಪಿಂಡ ಸ್ವೇದ ಅಂತ ಮಾಡ್ತೀವಿ. ಫಸ್ಟ್ ನಮ್ಮ ಜೊತೆಗೆ ಇರ್ತಕ್ಕಂಥ ಪ್ರಕೃತಿನೇ ನಮ್ಮ ಕಾಯಿಲೆನ ವಾಸಿ ಮಾಡ್ತಾ ಇರೋದ್ರಿಂದ ಸೊ 50% ಅಲ್ಲೇ ರಿಕವರಿ ಆಗಿಬಿಡ್ತೀವಿ. ಈ ಕರ್ನಾಟಕದಲ್ಲಿ ತುಂಬ ಟ್ರೀಟ್ಮೆಂಟ್ ಸೆಂಟರ್ಗಳನ್ನ ನೋಡಿರ್ತೀರ ನೀವು. ಆಯುರ್ವೇದ ನೋಡಿರ್ತೀರಾ, ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸೆ ನೋಡಿರ್ತೀರಾ, ಸಪ್ರೇಟಾಗಿ ಫಿಸಿಯೋಥೆರಪಿ ನೋಡಿರ್ತೀರಾ. ಬಟ್ 3 ಒಂದೇ ಹತ್ರ ಇರೋದು ಯಾವುದಾದ್ರೂ ಇದ್ದರೆ ಅದು ನಮ್ಮದು ಮೇಡಮ್. ವಾವ್, ಇಷ್ಟು ದೊಡ್ಡದು. ಎಟ್ ಎ ಟೈಮ್ 100 ಜನ ಯೋಗ ಮಾಡ್ಬೋದು ಇಲ್ಲಿ. ಸೊ ಧ್ಯಾನ ಮಾಡ್ಬೋದು. ನಮ್ಮದು ಸಂಜೆ 7 o'clock ಪ್ರತಿದಿನ ಭಜನೆ ಇರುತ್ತೆ. ಇದು ನೋಡಿ, ಇದು ಆಯುರ್ವೇದ ಟ್ರೀಟ್ಮೆಂಟ್ ನಡೆಯೋ ಜಾಗ. ಅಭ್ಯಂಗ ಅಂತ ನಡೆಯುತ್ತೆ, ಉದ್ವರ್ತನ ಅಂತ ನಡೆಯುತ್ತೆ. ನಾವೀಗ ಟ್ರೀಟ್ಮೆಂಟ್ ಆದಮೇಲೆ ಸ್ಟೀಮ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮೇಡಮ್ ಇದು ಸ್ಪೈನಲ್ ಜೆಟ್ ಬಾತ್ ಅಂತೇಳಿ, ಇಲ್ಲಿ ನೋಡಿರಿ ಈ ಥರ ನೀರು ಪ್ರೆಸರಲ್ಲಿ ಬರುತ್ತೆ. ತುಂಬ ದಿನದಿಂದ ಬ್ಯಾಕ್ ಪೈನ್ ಇತ್ತು ಮ್ಯಾಮ್. ಇದು ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಅಂಡರ್ ವಾಟರ್ ಮಸಾಜ್ ಮತ್ತು ಸ್ಪೈನ್ ಮಸಾಜ್ ಮಾಡೋದ್ರಿಂದ ವಾಟರ್ ಫೋರ್ಸಾಗಿ ನೀರು ಬೀಳೋದ್ರಿಂದ ತುಂಬ ಆರಾಮ ಅನಿಸುತ್ತೆ. ಮೇಡಮ್ ಇದು ಹಿಪ್ ಬಾತ್ ಅಂತ ಹೇಳಿ. ಸೊ ಇಲ್ಲಿ ಬನ್ನಿ, ಇದು ಸರ್ಕ್ಯುಲರ್ ಜೆಟ್ ಬಾತ್ ಅಂತ ಹೇಳಿ. ಇದು ಆಮ್ ಬಾತ್, ಫುಟ್ ಬಾತ್ ಅಂತ ಹೇಳಿ. ಓಕೆ, ಇದು ಅಂಡರ್ ವಾಟರ್ ಮಸಾಜ್ ಅಂತ ಹೇಳಿ. ಇದಕ್ಕೆ ನಾವು ಜಕ್ಕೂಸಿ ಅಂತ ಹೇಳ್ತೀವಿ. ಕೆಳಗಡೆ ಎಲ್ಲ ಹೋಲ್ಗಳಿದಾವಲ್ಲ, ಅದೆಲ್ಲ ಪ್ರೆಸರ್ ಕೊಡುತ್ತೆ. ಸೊ ಆ ಪ್ರೆಸರ್ ಮುಖಾಂತರ ಏನಂತಂದರೆ ಅವ್ರಿಗೆ ಮಸಾಜ್ ನೀರು ಒಳಗಡೆ ಆಗುತ್ತೆ. ಈಗ ಕಾರ್ ವಾಶ್ ಮಾಡಿಸ್ತೀರಾ, ಕಾರ್ ಸರ್ವಿಸ್ ಮಾಡಿಸ್ತೀರಾ, ಅದೇ ರೀತಿ ಬಾಡಿ ಸರ್ವಿಸ್, ಬಾಡಿ ವಾಶ್ ಎಲ್ಲಿ ಆಗುತ್ತೆ. ಸೊ ಆ ಥರ ಶುದ್ಧೀಕರಣ ಆಗಲಿಕ್ಕೆ ಇದು ಒಂದು ಬೆಸ್ಟ್ ಪ್ಲೇಸ್ ಮೇಡಮ್. ಈಗ ನೋಡ್ರಿ, ಇಲ್ಲಿ ಬಸ್ತಿ ಮಾಡಲಿಕ್ಕೋಸ್ಕರ ಜಾನು ಬಸ್ತಿ ಅಂತ ಮಾಡ್ತಾರೆ. ಅಂದರೆ ಇದು ಉದ್ದಿನ ಹಿಟ್ಟಲ್ಲಿ ಮಂಡಿಗೆ ಕರೆಕ್ಟಾಗಿ ಕಟ್ಬಿಟ್ಟು ಇದರಲ್ಲಿ ಎಣ್ಣೆ ಹಾಕ್ತಾರೆ. ಸೊ ಅದರಿಂದ ಅವ್ರಿಗೇನಂದರೆ ಈಗ ಮಂಡಿ ಸೌದಿದೆ, ಚಿಪ್ಸ್ ಸೌದಿದೆ, ಆಪರೇಷನ್ ಮಾಡಿಸ್ಬೇಕಂತೆಲ್ಲ ಹೇಳ್ತಾರಲ್ಲ, ಈ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ತೊಗೊಳೋದ್ರಿಂದ ತುಂಬ ಒಳ್ಳೆಯದಾಗಿ ರಿಸಲ್ಟ್ ಸಿಗುತ್ತೆ ಮೇಡಮ್. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಮೈಸೂರಿನಲ್ಲಿರುವಂಥ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗೆ. ಹೌದು, ಇಲ್ಲಿ ನಿಮಗೆ ಆಯುರ್ವೇದ, ನ್ಯಾಚುರೋಪತಿ, ಯೋಗ ಮತ್ತು ಫಿಸಿಯೋಥೆರಪಿ ಮೂಲಕ ನಮ್ಮಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಇತ್ತೀಚೆಗೆ ಬಹಳ ಜನ ಹುಡುಕ್ತಾ ಇರ್ತಾರೆ ಪ್ರಕೃತಿ ಮಧ್ಯದಲ್ಲಿ ಒಂದು ಚಿಕಿತ್ಸೆನ ಪಡಬೇಕು, ಅದರಲ್ಲೂ ಕೂಡ ನೇಚರ್ ಕ್ಯೂರ್ ಅನ್ನೋದು ಇವಾಗ ಟ್ರೆಂಡ್ ಆಗಿದೆ. ಹಾಗಾಗಿ ನಾನಿವತ್ತು ಬಂದಿದ್ದೀನಿ ಆದಿಯೋಗಿ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗೆ. ಹಾಗಾದರೆ ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವೆಲ್ಲ ವಿಧಾನದಲ್ಲಿ ಚಿಕಿತ್ಸೆನ ಕೊಡ್ತಾರೆ, ಹಾಗಾದರೆ ಬನ್ನಿ ಕಂಪ್ಲೀಟ್ ಡೀಟೇಲ್ ತೋರಿಸ್ತೀನಿ. ಬನ್ನಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಮೈಸೂರಲ್ಲಿ ಎಲ್ಲಿ ಬರುತ್ತೆ ಸರ್? ಇದು ಬನ್ನೂರು ಮೇನ್ ರೋಡಲ್ಲಿ ದೇವೇಗೌಡ ಸರ್ಕಲಿಂದ ಎಕ್ಸಾಕ್ಟ್ 4 ಕಿಲೋಮೀಟರ್ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ಬರುತ್ತೆ. ಆದಿಯೋಗಿ ನೇಚರ್ ಕ್ಯೂರ್ ಅಂತ ಬೋರ್ಡ್ ಹಾಕಿದ್ದೀವಿ, ದೊಡ್ಡದಾಗಿ 100 feet ಬೋರ್ಡ್ ಇದೆ. ಓಕೆ, ಕಳೆದ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರಾ. ನಮ್ಮ SPL ಸಂಸ್ಥೆ ಮುಖ್ಯಸ್ಥರಾದಂಥ ಮಣಿಕಂಠ ಸರ್ ಇವಾಗ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರನ ಮಾಡಿದ್ದಾರೆ. ಸರಿ, ಕಂಪ್ಲೀಟ್ ಆಗಿ ಟೂರ್ ಮಾಡೋಣ ಸರ್, ನಮ್ಮ ವೀಕ್ಷಕರಿಗೆ ತೋರಿಸೋಣ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್, ನ್ಯಾಚುರೋಪತಿ ಮತ್ತೆ ಪ್ರಕೃತಿ ಚಿಕಿತ್ಸಾ ವಿಧಾನ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಈ ರೀತಿಯಾದಂಥ ಬ್ಯೂಟಿಫುಲ್ ನೇಚರಲ್ಲಿ ಮನುಷ್ಯನಿಗೆ ಬರುವಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ. ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್ ಇದು? ಮೇಡಮ್ ಇದು 5 ಎಕರೆದಲ್ಲಿದೆ. 1 ಲಕ್ಷ ಗಿಡ ಮರಗಳಿದಾವೆ, ಇಲ್ಲಿ ಔಷಧಿ ಗಿಡ ಮರಗಳಿದಾವೆ. ಓ ಮೈ ಗಾಡ್, 1 ಲಕ್ಷ ಸರ್! ಅಷ್ಟು ಔಷಧಿ ಗಿಡ ಮೂಲಿಕೆಗಳು ಇದಾವ ಸರ್ ನಮ್ಮ? ಹೌದು, ಇದಾವೆ ಮೇಡಮ್. ಓಕೆ, ಇಲ್ಲಿ ಒಂದೇ ಸರೌಂಡಿಂಗ್ ಅಲ್ಲಿ. ಓಕೆ ಸರ್, ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ಯಾವ್ದೆಲ್ಲ ಪಾರ್ಟಿಷನ್ ಮಾಡ್ಕೊಂಡಿದ್ದೀರಾ? ಮೊದಲು ಫಾರ್ಮಸಿ ಬರುತ್ತೆ. ಓಕೆ, ಫಸ್ಟ್ ರಿಸೆಪ್ಷನ್, ಅದ್ರ ನೆಕ್ಸ್ಟ್ ರಿಸೆಪ್ಷನ್ ಬರುತ್ತೆ. ರಿಸೆಪ್ಷನಲ್ಲಿ ಫಸ್ಟ್ ಬಂದ ತಕ್ಷಣವೇ ಕೆಲವೊಂದಿಷ್ಟು ಕನ್ಸರ್ನ್ ಫಾರ್ಮ್ಗಳು, ಅದಾದಮೇಲೆ ಅವ್ರ ಪೇಷಂಟ್ ಹಿಸ್ಟ್ರಿ ಡೀಟೇಲ್ಸು ಅದೆಲ್ಲ ಇರುತ್ತೆ. ವಾವ್, ನೈಸ್. ಸೊ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ದಿನ ಆಯಿತು ಸರ್ ಇದು ಓಪನಿಂಗ್ ಮಾಡಿ? 1 month ಆಯಿತು. 1 month ಆಯ್ತಾ? ಬರ್ತಾ ಇದ್ದಾರಾ ಪೇಷಂಟ್ ಎಲ್ಲ? ಹೌದು, ಆಲ್ರೆಡಿ 110 ಜನರಿಗೆ ಟ್ರೀಟ್ ಮಾಡಿದ್ದೀವಿ. ಓಕೆ ಸರ್, ಇಲ್ಲಿ ಮಾಡಲಿಕ್ಕೆ ಉದ್ದೇಶ ಏನು? ಇದು ಒಂದು ನೇಚರ್ ಮೇಡಮ್. ಈಗ ನಮ್ಮಲ್ಲಿ ಬಂದಿರೋ ಪೇಷಂಟ್ ಹೇಳ್ತಾರಲ್ಲ, ಸಿಟಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಕೆಲವೊಂದು ರಿಪೋರ್ಟ್ ಪ್ರಕಾರ ನೀವು ಕೆಲವೊಂದು ಸಿಟಿ ವಾಸ ಮಾಡೋಕ್ಕೆ ಯೋಗ್ಯವಾಗಿಲ್ಲದೆ ಇರ್ತಕ್ಕಂಥ ಸಿಟಿ ಅಂತ ಬಂದಿದೆ. ಸೊ ಆ ಥರ ನೋಡಿದಾಗ ನಮಗೆ ಈ ಒಂದು ಪ್ರದೇಶ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದಾಗ ನಮಗೆ ನೇಚರೇ ನಮ್ಮನ್ನ ಹೀಲ್ ಮಾಡುತ್ತೆ. ನಾವು ಔಷಧಿಯಿಂದ ಹೀಲ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಫಸ್ಟ್ ನಮ್ಮ ಜೊತೆಗಿರ್ತಕ್ಕಂಥ ಪ್ರಕೃತಿನೇ ನಮ್ಮ ಕಾಯಿಲೆನ ವಾಸಿ ಮಾಡ್ತಾ ಇರೋದ್ರಿಂದ ಸೊ 50% ಅಲ್ಲೇ ರಿಕವರಿ ಆಗಿಬಿಡ್ತೀವಿ. ಸೊ ಇನ್ನು 50%ಅಲ್ಲಿ 20-30% ನಾವು ಕೊಡೋ ಟ್ರೀಟ್ಮೆಂಟ್ ಔಷಧಿ ಮುಖಾಂತರ ಆದರೆ ಇನ್ನೊಂದು 20% ನೀವು ತೊಗೊಳ್ಳೋಂಥ ಡಯಟ್ ಅದೆಲ್ಲದ್ರ ಮೇಲೆ ಇರುತ್ತೆ. ಅಂದರೆ ನೀವು ಇಲ್ಲಿ ಬರ್ದಿದ್ರಲ್ಲ ಸರ್, ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಅಂತ ಹೇಳಿ, ಮೂರಕ್ಕೂ ಏನೆಲ್ಲ ಡಿಫ್ರೆನ್ಸ್ ಮೇಡಮ್? ಈಗ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಕರ್ನಾಟಕದಲ್ಲಿ ತುಂಬ ಟ್ರೀಟ್ಮೆಂಟ್ ಸೆಂಟರ್ಗಳನ್ನ ನೋಡಿರ್ತೀರ ನೀವು. ಆಯುರ್ವೇದ ನೋಡಿರ್ತೀರಾ, ನ್ಯಾಚುರೋಪತಿ ಅಂದರೆ ಪ್ರಕೃತಿ ಚಿಕಿತ್ಸೆ ನೋಡಿರ್ತೀರಾ, ಸಪ್ರೇಟಾಗಿ ಫಿಸಿಯೋಥೆರಪಿ ನೋಡಿರ್ತೀರಾ,
ಬಟ್ 3 ಒಂದೇ ಹತ್ರ ಇರೋದು ಯಾವುದಾದ್ರೂ ಇದ್ರೆ ಅದು ನಮ್ಮದು ಮೇಡಮ್. ಓ, ನಿಮ್ಮಲ್ಲಿ ಬಂದರೆ 3 ಸಿಗುತ್ತೆ. ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಪೇಷಂಟ್ ಡಿಸೈಡ್ ಮಾಡ್ತಾರೆ ನಮಗೆ ಆಯುರ್ವೇದ ಟ್ರೀಟ್ಮೆಂಟ್ ಬೇಕಾ, ನ್ಯಾಚುರೋಪತಿ ಟ್ರೀಟ್ಮೆಂಟ್ ಬೇಕಾ, ಅಥವಾ ನಾವು ಫಿಸಿಯೋಥೆರಪಿ ಮಾಡಿಸ್ಕೋಬೇಕಾ ಅಂತೇಳಿ. ಈ ಫಿಸಿಯೋಥೆರಪಿ ಕಾಮನ್. ಈ ನ್ಯಾಚುರೋಪತಿಗೂ ಮತ್ತು ಆಯುರ್ವೇದಕ್ಕೂ ವ್ಯತ್ಯಾಸ ತುಂಬ ಇದೆ. ಆಯುರ್ವೇದ ಅಂತಂದರೆ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡಿ ಮಾಡುವಂಥದ್ದು. ನ್ಯಾಚುರೋಪತಿ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ, ಅಂದರೆ ಊಟ ಮಾಡೋದ್ರಿಂದ ಹಿಡಿದು ಡಯಟ್ ಮಾಡೋದ್ರಿಂದ ಹಿಡಿದು ಅದಾದಮೇಲೆ ಹೈಡ್ರೋಥೆರಪಿಗಳು, ಅಂದರೆ ಅಂಡರ್ ವಾಟರ್ ಮಸಾಜ್ ಆಗಿರ್ಬೋದು, ಜಕ್ಕೂಸಿ ಆಗಿರ್ಬೋದು, ಸರ್ಕ್ಯುಲರ್ ಜೆಟ್ ಬಾತ್ ಅಂತ ಇದೆ ನಮ್ಮಲ್ಲಿ. ಅದಾದಮೇಲೆ ಕೊಲನ್ ಥೆರಪಿ ಅಂತ ಇದೆ. ಈಗ ನೋಡಿರಿ ಆಯುರ್ವೇದದಲ್ಲಿ ಏನು ಮಾಡ್ತೀವಿ, ಬಸ್ತಿ ಅಂತ ಮಾಡಿಸ್ತಾರೆ. ಸೊ ಈ ನಮ್ಮಲ್ಲಿ ಏನಂತಂದರೆ ಕೊಲನ್ ಥೆರಪಿ ಅಂತ ನ್ಯಾಚುರೋಪತಿಯಲ್ಲೂ ಇರುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಪೇನ್ ಪ್ರಾಬ್ಲಮ್ಸ್ ಇರ್ತವೆ ಪೇಷಂಟ್ಸ್ಗೆ. ಸೊ ಆ ಪೇನ್ ಇದ್ದಾಗ ಅವರು ಆ ಪೇನ್ ಕಮ್ಮಿ ಆಗಲಿ ಅಂತಲೇ, ಈಗ ಯಾವುದೇ ಮನುಷ್ಯ ಟ್ರೀಟ್ಮೆಂಟ್ ಅಂತ ಅನ್ಕೊಳ್ಳೋದು ಯಾವುದಕ್ಕೆ, ನಮಗೆ ನೋವಿದ್ದಾಗ ಆ ನೋವು ಕಮ್ಮಿ ಆಗಲಿ ಅಂತ. ಸೊ ಅದಕ್ಕೆ ನಾವು ಫಿಸಿಯೋಥೆರಪಿನೂ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟರ್ಸ್ಗಳಿದ್ದಾರೆ. 20-25 ವರ್ಷ. ಹೌದು, ಟೀಮ್ ಇದೆ. ಟೋಟಲ್ ಇಲ್ಲೊಂದು 30 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಮೇಯ್ನಾಗಿ ನಮ್ಮ ಡಾಕ್ಟ್ರು ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋವಂಥ ಡಾಕ್ಟರ್ಸ್ಗಳೇ ಕೆಲಸ ಮಾಡೋದು. ಸೊ ಅದಾದಮೇಲೆ ಏನಂತಂದರೆ ಬಂದಿರೋವಂಥ ಪೇಷಂಟ್ ರಿವ್ಯೂಗಳನ್ನ ನಾವು ನೋಡ್ತಾ ಇದ್ದೀವಲ್ಲ, ತುಂಬ ಜಾಸ್ತಿ ಪೇಷಂಟ್ಗಳೇನಿಲ್ಲ, ಬಟ್ ಇರೋ ಪೇಷಂಟ್ಗಳ ರಿವ್ಯೂನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಒಬ್ಬರು ಪೇಷಂಟ್ ನಮಗೆ ಆರಾಮಾಗಿಲ್ಲ ಅಂತ ಹೇಳಿಲ್ಲ. ಅವ್ರು ಏನು ಅನ್ಕೊಂಬಂದಿರ್ತಾರೆ ಆ ಗೋಲ್ನ ಅಚೀವ್ ಮಾಡೇ ಮಾಡ್ತಾರೆ. ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ, ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಅದರಲ್ಲೂ ಕೂಡ ಅವ್ರ ವೈಫ್ ಒಳಗಡೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ವಿಶೇಷತೆ ಅಂತ ಹೇಳಿದರೆ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಈ ವೆಲ್ನೆಸ್ ಸೆಂಟರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ. Yes, actually from Hyderabad. ಓಕೆ, ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? My wife is getting that Janu Basti treatment along with that some nature cure type treatment for her knee pains and other body detoxin something. As per our doctor's advice, I love here because we need like this surroundings, full oxygenated place, because most of the disease we are getting in city because of cement jungle, no oxygen. We need detox of our body. City is poison only, carbon. If you go to Mysore, after 5 minutes you rub black stuff you get. Yes, purely oxygen. Once you come to this place, we feel very happy and 50% your disease will be cured. ಓಕೆ, ಪ್ರತಾಪ್ ಸರ್ ಹೇಳ್ತಾ ಇದ್ದಾರೆ, ನಾವಿಲ್ಲಿ ನಮ್ಮ ವೈಫ್ ಸಮೇತ ಬಂದಾಗ ಈ 50% ಈ ವೆದರ್ಗೇನೆ ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಮೈಸೂರಲ್ಲಿ ಇದ್ದರೂ ಕೂಡ ಮೈಸೂರು ವೆದರ್ ಹೆಂಗಾಗಿದೆ ಅಂದರೆ ಫುಲ್ಲಿ ಪೊಲ್ಯೂಟ್ ಆಗಿದೆ. ನಾನು ಕೂಡ ನಮ್ಮ ನೈಬರ್ಗೆ ರೆಫರ್ ಮಾಡಿದೆ. ಅವರು ಒನ್ ಆಫ್ ದ ವಿಂಗ್ ಕಮಾಂಡರ್ ಅಂತ ಹೇಳಿದರು. ಆ್ಯಕ್ಚುಲಿ ಇವ್ರು ಇಲ್ಲಿಗೆ ಬಂದಿದ್ದು ನೀ ಪೈನ್ಗೆ, ಇವ್ರ ಹೆಂಡ್ತಿಗೆ ನೀ ಪೈನ್ ಆಗಿದೆ ಮತ್ತು ಡಿಟಾಕ್ಸ್ ಮಾಡಿಸ್ಬೇಕು ಅಂತ ಹೇಳಿ ಇವಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನನ್ನ ಹೆಂಡ್ತಿಂತೂ ಫುಲ್ ಹ್ಯಾಪಿ ಆಗಿದ್ದಾರೆ. ನಾನು ಕೂಡ ತುಂಬ ಜನಕ್ಕೆ ರೆಫರ್ ಮಾಡ್ತೀನಿ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸರ್. Yes. ಮೇಡಮ್ ಇದು ನೋಡಿ ಯೋಗ ಹಾಲ್. ಸೊ ಯೋಗ ಹಾಲ್ ನಮ್ಮಲ್ಲಿ ಏನಂತಂದರೆ, ನಮ್ಮ ಯೋಗ ಹಾಲಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಗುರುಪೀಠ ಅಂತ ಇದೆ ನಮ್ಮದ್ರಲ್ಲಿ. ನಾವು ನಿಮಗೆ ತೋರಿಸ್ತೀವಿ. ಗುರುಪೀಠ ಅಂತಂದರೆ ಅದು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪಂಡಿತರನ್ನ ಕರೆಸಿ ಅವ್ರ ಕಡೆಯಿಂದ 18 ದಿನ ಜಪ ತಪನ ಮಾಡಿ ಲಕ್ಷಾಂತರ ಜಪ ಮಾಡಿಸಿದ ಮೇಲೆ ಅದನ್ನು ಗುರುಪೀಠ ಅಂತ ತಯಾರು ಮಾಡಿಸಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ವಾವ್, ಇಷ್ಟು ದೊಡ್ಡದು. ಎಟ್ ಎ ಟೈಮ್ 100 ಜನ ಯೋಗ ಮಾಡ್ಬೋದು ಇಲ್ಲಿ. ಸೊ ಧ್ಯಾನ ಮಾಡ್ಬೋದು. ನಮ್ಮದು ಸಂಜೆ 7 o'clock ಪ್ರತಿದಿನ ಭಜನೆ ಇರುತ್ತೆ. ಭಜನೆ ಮಾಡ್ಬೋದು ಎಲ್ಲರೂ. ಸೊ ಇಲ್ಲಿ ಉಳ್ಕೊಳ್ತೀವಿ ಅಂತಂದರೆ ಅವ್ರಿಗೆ ಭಜನೆ ಒಂಥರ ಅದೇನು ಕಾಂಪ್ಲಿಮೆಂಟ್ರಿ ಥರ ಎವ್ರಿ ಡೇ 7 o'clock ಎಕ್ಸಾಕ್ಟ್ಲಿ ಇರುತ್ತೆ. ಸರ್, ಇಲ್ಲಿ ಬಂದಂಥ ಪೇಷಂಟು ಯಾವ ರೀತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್? ಅಂದರೆ ನೋಡ್ರಿ, ಕೆಲವೊಬ್ಬರು ಡಿಟಾಕ್ಸಿಫಿಕೇಷನ್ಗೆ ಅಂತ ಬರ್ತಾರೆ, ಕೆಲವೊಬ್ಬರು ಪರ್ಟಿಕ್ಯುಲರಾಗಿ ಕಾಯಿಲೆ ಸರಿ ಮಾಡ್ಕೊಳ್ಳೋಣ ಅಂತ ಬರ್ತಾರೆ, ಕೆಲವೊಬ್ರು ಏನಂತಂದರೆ ಈ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಒತ್ತಡ ತುಂಬ ಜಾಸ್ತಿ ಆಗ್ತಾಯಿದೆ ಕಾರ್ಪೊರೇಟ್ ವಲಯದಲ್ಲಾಗಿರ್ಬೋದು, ಆ ಥರದ್ರಲ್ಲೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕಂತ ಬರ್ತಾರೆ. ಸೊ ಒಂದೇ ಒಂದು ರೀಸನ್ನಿಂದ ಎಲ್ಲರೂ ಬರಲ್ಲ, ಎಲ್ಲ ರೀಸನ್ನು ಕೂಡ ಡಿಫ್ರೆಂಟ್ ಆಗಿರ್ತವೆ. ಆಮೇಲೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿದ್ದರೆ ಬರ್ತಾರೆ, ಸ್ಟ್ರೋಕ್ನ ಇಲ್ಲೇ ಇದ್ದು ಕ್ಲಿಯರ್ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ಬರ್ತಾರೆ. ಈಗ ನಾನು ನಿಮಗೆ ಒಂದು ವೀಡಿಯೋ ತೋರಿಸ್ತೀನಿ, ಅದನ್ನು ಕಳಿಸ್ತೀನಿ, ಬೇಕಾದರೆ ವ್ಯೂವರ್ಸ್ಗೆ ಹಾಕ್ರಿ. ನಿನ್ನೆ ಇನ್ನೂ ಅವ್ರದ್ದು ಡಿಸ್ಚಾರ್ಜ್ ಆಯಿತು. ಅವರು ಬರೀ ಬಂದು 4ನೇ ದಿವಸಕ್ಕೇ ಆರಾಮಾಗಿ ಮೆಟ್ಲನ್ನ ಒಬ್ಬರೇ ಹತ್ತಿ ಒಬ್ಬರೇ ಇಳಿತಾ ಇದ್ದಾರೆ, ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿರೋರು. ನಾನು ಫಸ್ಟ್ ಇಲ್ಲಿಗೆ ಬಂದಾಗ ನನಗೆ ಲೆಫ್ಟ್ ಹ್ಯಾಂಡ್ ಮತ್ತು ಲೆಫ್ಟ್ ಲೆಗ್ ನನಗೆ ವರ್ಕ್ ಆಗ್ತಿರ್ಲಿಲ್ಲ, ಅಂತಂದ್ರೆ ನನಗೇನು ಸೆನ್ಸ್ ಆಗ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಂದು ಇವಾಗ 3 days ಆಗಿದೆ. ಈ ಕೈ ಹೀಗ್ ಇದ್ದಾಗ ಅದನ್ನ ಓಪನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು, ಯಾಕಂದ್ರೆ ನಬ್ನೆಸ್ ಜಾಸ್ತಿ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಲೆಗ್ ಕೂಡ ಅಷ್ಟೇ ಸಿ ಟೈಪ್ ಹೀಗ್ ಇಡ್ತಿದ್ದೆ, ಅಂದ್ರೆ ಹೀಗಿಡ್ತಾ ಇದೆ. ಅವಾಗ ಹೆಜ್ಜೆ ಯಾರಾದ್ರು ಸಪೋರ್ಟ್ ಬೇಕಿತ್ತು, ಬಟ್ ಇವಾಗ ನೆಟ್ಟಿಗೆ ಹಿಡ್ತಾ ಇದ್ದೀನಿ.
ಪರವಾಗಿಲ್ಲ 3 days ಅಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಇನ್ನು 10 days ಅಲ್ಲಿ ನಾನು ಕ್ಯೂರ್ ಆಗ್ತೀನಿ. ಸ್ಟೆಪ್ಸ್ ಕೂಡ ಅಷ್ಟೇ, ನಾನು ಯಾರಾದ್ರೂ ಡಿಪೆಂಡ್ ಆಗಿದ್ದೆ, ನಾನು ಯಾರಾದ್ರೂ ಬೇಕು ಇಲ್ಲ ಅಂತಂದ್ರೆ ಸ್ಟ್ರೆಂತ್ ಇರ್ಲಿಲ್ಲ ನನಗೆ. ಇವಾಗ ನಾನು ಇಂಡಿಪೆಂಡೆಂಟ್ ಆಗಿ ಸ್ಟೆಪ್ಸ್ ಹತ್ತಿ ಇಳಿತೀನಿ. ಇವಾಗ ನಾರ್ಮಲ್ ಆಗಿ ಹತ್ತಿ ಇಳಿತಾ ಇದ್ದೀನಿ. ನನಗೆ ಒಂದು 10 days, ಇನ್ನೊಂದು 8, 9, 10 days ಅಲ್ಲಿ ನಾನು ರಿಕವರಿ ಆಗ್ತೀನಿ ಅಂತ ನನ್ಗೆ ಕಾನ್ಫಿಡೆಂಟ್ ಇದೆ. ಇಲ್ಲಿದು ವೆದರ್ ಕೂಡ, ನೇಚರ್ ಎಲ್ಲ ಕೂಡ ನೋಡ್ತಾ ಇದ್ರೆ ತನ್ನಿಂದ ತಾನೇ ಎಲ್ಲ ಹುಷಾರಾಗ್ತಿದೆ ಅಂತ ಅನಿಸ್ತಾ ಇದೆ ನನಗೆ. 3 days ಅಲ್ಲೇ ಇಷ್ಟಕ್ಕೊಂದು ರಿಕವರಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಟ್ರೀಟ್ಮೆಂಟ್ ಆ ಲೆವೆಲ್ಗೆ ಇರುತ್ತೆ. ನಮ್ಮಲ್ಲಿ ಒಂದು SSPS ಅಂತ ಇದೆ, ಷಷ್ಠಿ ಕಷಾಲಿ ಪತ್ರಪಿಂಡ ಸ್ವೇದ ಅಂತ ಮಾಡ್ತೀವಿ. ಸೊ ಆ ಟ್ರೀಟ್ಮೆಂಟ್ ಅಂದರೆ ಅದ್ರ ಬಗ್ಗೆ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಆದರೆ ಎಲ್ಲದರಲ್ಲೂ ಕೂಡ ಒಂದೊಂದು ವಿಶೇಷತೆಗಳಿದ್ದಾವೆ. ಆ ವಿಶೇಷತೆಯನ್ನು ನಾವು ಚೂಸ್ ಮಾಡಿ ಪೇಷಂಟ್ಗೆ ರೆಕಮೆಂಡ್ ಮಾಡ್ತೀವಿ. ಯೋಗ ಕ್ಲಾಸ್ ಯಾವಾಗ ನಡೆಯುತ್ತೆ ಸರ್? ಬೆಳಗ್ಗೆ 6 o'clock ನಡೆಯುತ್ತೆ. ಓಕೆ. ಇಲ್ಲಿ ಒಬ್ರು ಪೇಷಂಟ್ ಬಂತು ಅಂತ ಹೇಳಿದ್ರೆ ಅವ್ರದ್ದು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ? ಮಾರ್ನಿಂಗು 6 o'clock ಎದ್ದೇಳ್ತಾರೆ. 6 o'clockನಿಂದ 7ವರೆಗೂ ಯೋಗ ಧ್ಯಾನ ಇರುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳು ರೆಫರೆನ್ಸ್ ಮಾಡಿರ್ತಾರೆ. ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ ಬೆಳಗ್ಗೆನೆ. ಅದಾದಮೇಲೆ ಟಿಫನ್ ಟೈಮಲ್ಲಿ ಅವರು ವೆಯ್ಟ್ ಲಾಸಿಗೆ ಬಂದಿದ್ದಾರೆ ಅಂದರೆ ವೆಯ್ಟ್ ಲಾಸ್ ಡಯಟ್ ಫುಡ್ ಇರುತ್ತೆ. ಅದು ಇಲ್ಲ ಅವರು ನಾರ್ಮಲ್ ಬೇರೆ ಪಂಚಕರ್ಮ ಆ ಥರದ್ದು ಬಂದಿದ್ದಾರೆ, ಗಂಜಿ ಆ ಥರ ಇರುತ್ತೆ. ಇಲ್ಲ ಅವ್ರು ಆರಾಮಾಗಿದ್ದು ಹೋಗಿ ಬಂದಿದ್ದಾರೆ ಅಂತಂದರೆ ನಾರ್ಮಲ್ ಇಲ್ಲಿ ಎಂಪ್ಲಾಯೀಸಿಗೆ ಕೊಡುವಂಥ ಫುಡ್ನೇ ಕೊಡ್ತೀವಿ ಬೇಕಾಗಿರೋವಂಥದ್ದನ್ನು. ಅದ್ರ ಜೊತೆಗೆ ಮಧ್ಯಾಹ್ನದವರೆಗೂ ಅವರಿಗೆ ಟ್ರೀಟ್ಮೆಂಟ್ ಇರುತ್ತೆ. ಅರ್ಧ ಗಂಟೆ ಅವರಿಗೆ ರೆಸ್ಟ್ ಕೊಡ್ತೀವಿ ಒಂದು ದಿನದಲ್ಲಿ. ಸಂಜೆ 7 ಗಂಟೆ ತನಕ 1 ನಿಮಿಷನೂ ಫ್ರೀ ಇರೋಲ್ಲ. ಓಕೆ, ಅರ್ಧ ಗಂಟೆ ರೆಸ್ಟ್ ಮಾಡಬೇಕು, ಮತ್ತೆ ಬಂದು ಒಂದು ಟ್ರೀಟ್ಮೆಂಟ್ ಮುಗಿಸ್ಕೋಬೇಕು. ಅರ್ಧ ಗಂಟೆ ರೆಸ್ಟ್ ಮಾಡಬೇಕು, ಮತ್ತೆ ಬಂದು ಒಂದು ಟ್ರೀಟ್ಮೆಂಟ್ ತೊಗೋಬೇಕು, ಆ ಥರ. ಸರ್, ಇಲ್ಲಿ ಪೇಷಂಟ್ ಬಂದರು ಅಂತ ಹೇಳಿದರೆ ಎಷ್ಟು ದಿನ ಇರಬೇಕಾಗುತ್ತೆ? ನಮ್ಮಲ್ಲಿ 1 day, 3 day, 7 day, 11 day, 21 day, 48 day ಅಂತೇಳಿ ತುಂಬ ಕೋರ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದವ್ರಿಗೆ ಸೂಟ್ ಆಗುತ್ತೆ ಅವರು ಇದಕ್ಕೆ ಹಾಲಿಡೇಸ್ಗೆ, ಅದಾದಮೇಲೆ ಅವ್ರಿಗೆ ಕೆಲವೊಬ್ರು ವೆಕೇಷನಲ್ಲಿ ಬಂದಿರ್ತಾರೆ, ಕೆಲವೊಬ್ಬರು ಫ್ರೀ ಟೈಮಲ್ಲಿ ಬಂದಿರ್ತಾರೆ, ಕೆಲವೊಬ್ರು ಸ್ಯಾಟರ್ಡೆ ಸಂಡೇ ಬಂದಿರ್ತಾರೆ. ಸೊ ಯಾವ ಟೈಮಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಆ ಟೈಮಲ್ಲಿ ನಾವು ಅವರಿಗೆ ಮಾಡಿಕೊಡ್ತೀವಿ. ಅಲ್ಲಲ್ಲಿ ಸಿಟ್ಔಟ್ ಏರಿಯಾ ಎಲ್ಲ ಮಾಡಿದ್ದೀರಾ? ಹೌದು. ಈಗ ನೋಡಿ, ಆರಾಮಾಗಿ ಪೇಷಂಟಿಗೆ ವೆಯ್ಟ್ ಮಾಡ್ತಿರ್ತಾರಲ್ಲ ಬಂದು ಆಚೆ ಕಡೆಯಿಂದ, ಅವರೆಲ್ಲ ಕೂತ್ಕೋಬೋದು ಆರಾಮಾಗಿ. ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದಮೇಲೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಯಾರೇ ಬಂದಿರಲಿ, ಕನ್ಸಲ್ಟೇಷನಿಗೆ ಬಂದಿರಲಿ ಅಥವಾ ವಿಸಿಟಿಗೆ ಬಂದಿರಲಿ ಅಥವಾ ನೋಡೋಕೆ ಬಂದಿರಲಿ, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಕಾಮನ್ನಾಗಿ. ಈಗ ನಾವು ಆಯುರ್ವೇದ ಕನ್ಸಲ್ಟೇಷನ್ ರೂಮಿಗೆ ಹೋಗ್ತಾ ಇದ್ದೀವಿ. ಇವರು ಡಾಕ್ಟರ್ ಸಹನಾ ಅಂತೇಳಿ ಆಯುರ್ವೇದ ವೈದ್ಯರು ಇವರು. ಸೊ ಇವರು ಏನಂತಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು. ಅದಾದಮೇಲೆ ಗೈನಿಕ್ ಎಕ್ಸ್ಪರ್ಟ್ ಇವರು ಆಯುರ್ವೇದದಲ್ಲಿ. ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಒಂದು ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ತುಂಬ ಪೇಷಂಟ್ಗೆ ಆಲ್ರೆಡಿ ಟ್ರೀಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರಿವ್ಯೂ ಇದೆ ಇವ್ರ ಮೇಲೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ನಮ್ಮಲ್ಲಿ ಈ ಥರದ ಡಾಕ್ಟರ್ಸ್ ವರ್ಕ್ ಮಾಡ್ತಾರೆ ಅಂತೇಳಿ. ಹೇಗಿದೆ ಮೇಡಮ್ ಇಲ್ಲಿ ಬಂದಂಥ ಪೇಷಂಟ್ ಎಲ್ಲ ರೆಸ್ಪಾನ್ಸ್? ಇವಾಗಲೂ ಕೂಡ ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಅಂತ ಹೇಳಿ PCOD, PCOS ಸಮಸ್ಯೆಗೆ ಬರ್ತಾ ಇದ್ದಾರೆ ಹೆಣ್ಮಕ್ಳು? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಹಾಸ್ಪಿಟ್ಲಿಗೆ ಬೇರೆ ತೊಂದರೆಗೆ ಅಂತ ಬಂದು ಅವರು ಗುಣವಾಗಿ ನಮ್ಮ ಮಕ್ಳಿಗೆ ಈ ರೀತಿ ತೊಂದರೆ ಇದೆ, ಅವ್ರನ್ನೂ ಕರ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸಹನಾ. ನಾನು BMS ಆಯುರ್ವೇದ ವೈದ್ಯೆ. ಆದಿಯೋಗಿ ವೆಲ್ನೆಸ್ ಸೆಂಟರಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಂಚಕರ್ಮ ಚಿಕಿತ್ಸೆ ತಗೊಳ್ಳೋಕ್ಕೆ ಅಂತ ಮತ್ತು ಗೈನಿಕ್ ಇಶ್ಯೂಸ್ ಇರೋ ಪೇಷಂಟ್ಸ್ಗಳು ತುಂಬ ಜನ ಬರ್ತಾರೆ. ನನ್ನ ಸ್ಪೆಷಲೈಸೇಷನ್ ಸ್ತ್ರೀ ತಜ್ಞೆಯಾಗಿ. ಇತ್ತೀಚಿನ ದಿನಗಳಲ್ಲಿ 10 ಜನ ಹೆಣ್ಮಕ್ಳಲ್ಲಿ 9 ಜನ ಹೆಣ್ಮಕ್ಳಿಗೆ PCOS ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆಗೆ ಆಯುರ್ವೇದದಲ್ಲಿ ತುಂಬ ಒಳ್ಳೆಯ ಚಿಕಿತ್ಸೆಗಳಿದ್ದಾವೆ. ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಬನ್ನಿ. ನಮ್ಮಲ್ಲಿ ಆಯುರ್ವೇದದ ಎಲ್ಲ ಚಿಕಿತ್ಸೆಗಳು ಲಭ್ಯವಿದೆ. ಪಂಚಕರ್ಮ, ಅಭ್ಯಂಗ, ಪತ್ರಪಿಂಡ ಸ್ವೇದ, ಷಷ್ಠಿಕಶಾಲಿ ಪಿಂಡ ಸ್ವೇದ, ರಕ್ತಮೋಕ್ಷಣ. ಪಂಚಕರ್ಮ ಅಂತಂದರೆ 5 ಮೇನ್ ಪ್ರೊಸೀಜರ್ಸ್ಗಳಿಗೆ ಸೇರಿ ಪಂಚಕರ್ಮ ಅಂತ ಕರೆಯೋದು. ಅದರಲ್ಲಿ ವಮನ, ವಿರೇಚನ, ನಸ್ಯ, ರಕ್ತಮೋಕ್ಷಣ, ಬಸ್ತಿ ಅಂತ ಬರುತ್ತೆ. ಇದನ್ನು ಅಂದರೆ ಋತುಶೋಧನ ಅಂತ ಕೆಲವ್ರು ಮಾಡಿಸ್ಕೊಳ್ತಾರೆ. ಇಲ್ಲ ಕೆಲವ್ರು ಡಿಸೀಸ್ ಬಂದಿರೋರು ಅದರಿಂದ ಕ್ಯೂರ್ ಆಗೋಕ್ಕೆ ಅಂತ ಡಿಟಾಕ್ಸಿಫಿಕೇಷನ್ಗೋಸ್ಕರ ಮಾಡಿಸ್ಕೊಳ್ತಾರೆ. ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಪೇಷಂಟ್ಸ್ಗಳು ಕೂಡ ಮಾಡಿಸ್ಕೊಳ್ತಾರೆ. ಇದನ್ನು ಮುಖ್ಯವಾಗಿ ಥೈರಾಯ್ಡ್ ಪೇಷಂಟ್ಸ್ಗಳು, PCOD ಪೇಷಂಟ್ಸ್ಗಳು, ಗ್ಯಾಸ್ಟ್ರೈಟಿಸ್ ಇರೋ ಪೇಷಂಟ್ಸ್ಗಳು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸರ್, ಇವಾಗಷ್ಟೇ ಆಯುರ್ವೇದಿಕ್ ಡಾಕ್ಟರ್ನ ಮಾತಾಡಿಸ್ಕೊ ಬಂದು ಸರ್, ನೆಕ್ಸ್ಟು ಇಲ್ಲಿ ಜೆಂಟ್ಸ್ ಟ್ರೀಟ್ಮೆಂಟ್ ಸೆಕ್ಷನ್ ಅಂತ ಇದೆ. ಅಂದರೆ ನಮ್ಮಲ್ಲಿ ಲೇಡೀಸ್ಗೆ ಸಪ್ರೇಟು, ಜೆಂಟ್ಸ್ಗೆ ಸಪ್ರೇಟ್ ಇದೆ. ಅಂದರೆ ಮೇಲ್ ಟು ಮೇಲು, ಫಿಮೇಲ್ ಟು ಫಿಮೇಲ್. ಈಗ ಲೈಕ್ ಜೆಂಟ್ಸ್ ಬಂದಿರ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ನಾವು ಇನ್ನೊಬ್ಬರಿಗೆ ಹೆಣ್ಮಕ್ಳಿಗೆ ಇದರೊಳಗಡೆ ಅಲವ್ ಇರಲ್ಲ, ಅದು ಸಪ್ರೇಟಾಗಿ ಮಾಡಿದ್ದೀವಿ. ನಾನು ನಿಮಗೆ ಅದರೊಳಗಡೆ ಒಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ. ಏನು ಟ್ರೀಟ್ಮೆಂಟ್ ಸೆಷನ್ ಸರ್ ಇದು? ಅಂದರೆ ಇದು ಆಯುರ್ವೇದ ನ್ಯಾಚುರೋಪತಿ ಇರುತ್ತೆ. ಅದರಲ್ಲಿ ಮೇನಾಗಿ ನಾನು ನಿಮಗೆ ಆಯುರ್ವೇದ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ತೆ. ಇದು ನೋಡಿ, ಇದು ಆಯುರ್ವೇದ ಟ್ರೀಟ್ಮೆಂಟ್ ನಡೆಯೋ ಜಾಗ. ಅಂದರೆ ಇಲ್ಲಿ ಏನೇನು ನಡೆಯುತ್ತೆ ಅಂದರೆ ಶಿರೋದಾರ ನಡೆಯುತ್ತೆ. ಉದಾಹರಣೆಗೆ ಪೇಷಂಟ್ ಮಲಗಿರ್ತಾರೆ, ಇಲ್ಲಿ ಅವ್ರ ತಲೆ ಮೇಲೆ ಎಣ್ಣೆ ಬೀಳೋದಕ್ಕೆ ನಾವು ದಾರ ಅಂತ ಹೇಳ್ತೀವಿ, ಅದಕ್ಕೆ ಶಿರೋದಾರ. ಇದರಲ್ಲಿ 4-5 ಥರ ಇದ್ದಾವೆ. ಕ್ಷೀರದಾರ ಅಂತ ಮಾಡ್ತೀವಿ, ತಕ್ರದಾರ ಅಂತ ಮಾಡ್ತೀವಿ. ಸೊ ಅದೆಲ್ಲ ಇರುತ್ತೆ. ಅದಾದಮೇಲೆ ಅಭ್ಯಂಗ ಅಂತ ನಡೆಯುತ್ತೆ. ಅಂದರೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಒಬ್ಬರಿಗೆ 2 ಕಡೆಯಿಂದ ನಾವು
ಮಸಾಜ್ ಮಾಡಿಸ್ತೀವಿ. ಅಂದರೆ ಅಭ್ಯಂಗ ಮಸಾಜನ್ನ ಒಬ್ರಿಗೆ ಇಬ್ಬರು ಮಾಡ್ತಾರೆ. ಸೊ ಅದೊಂದು ಸ್ಪೆಷಾಲಿಟಿ ಇಲ್ಲಿದು. ಅದ್ರ ಜೊತೆಗೆ ಏನಂತಂದರೆ ಇಲ್ಲಿ ಉದ್ವಾರ್ತನ ಅಂತ ನಡೆಯುತ್ತೆ. ಅದಾದಮೇಲೆ ಬಸ್ತಿಗಳನ್ನ ನಾವು ಕೂಡ ಇಲ್ಲೇ ಕೊಡ್ತೀವಿ. ಅದಾದಮೇಲೆ ಇಲ್ಲಿ ಸ್ಟೀಮ್ ಇದೆ. ನಾವೀಗ ಟ್ರೀಟ್ಮೆಂಟ್ ಆದಮೇಲೆ ಸ್ಟೀಮ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆ ಥರ ಇಲ್ಲೆಲ್ಲ ಟ್ರೀಟ್ಮೆಂಟ್ ಅಂದರೆ ಕಷಾಯ ಶೇಕ ಅಂತ ಮಾಡ್ತೀವಿ. ಫುಲ್ ಬಾಡಿ ದಾರ ಅಂತ ಮಾಡ್ತೀವಿ. ಅಂದರೆ ಪೂರ್ತಿ ಬಾಡಿಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ದಾರ ಮಾಡ್ತೀವಿ ಇದರಿಂದ. ಸೊ ಆ ಥರ ಇದೆ. ಈಗ ನಡೀತಾ ಇತ್ತು, ನೀವು ಬಂದಿರೋದ್ರಿಂದ ಗ್ಯಾಪ್ ಮಾಡಿ ಇದನ್ನು ಮಾಡಿದ್ದೀವಿ. ಈಗ ನೋಡಿ ಇಲ್ಲಿ ನ್ಯಾಚುರೋಪತಿ ಐಟಮ್ಸ್ ಇದ್ದಾವೆ. ನೀವು ಹೌದು, ಇದು ನೋಡ್ರಿ ಸ್ಪೈನಲ್ಗೆ ಹಿಂದೆಗಡೆಗೆ ಬೆನ್ನು ನೋವು ಇರುತ್ತಲ್ಲ. ಸೊ ಅವ್ರಿಗೇನಂತಂದರೆ ನಾವು ಇದರೊಳಗಡೆ ಬಿಸಿ ನೀರು ಇರುತ್ತೆ. ಸೊ ಅದರಿಂದ ತುಂಬ ಪ್ರೆಷರಲ್ಲಿ ಅವ್ರಿಗೆ ಬೆನ್ನಿಗೆ ನೀರು ಬಡಿಯೋದ್ರಿಂದ ಆ ಒಂದು ನೀರಿಂದ ಮಸಾಜ್ ಆಗುತ್ತೆ. ಮೇಡಮ್ ಇದು ಸ್ಪೈನಲ್ ಜೆಟ್ ಬಾತ್ ಅಂತೇಳಿ ಇಲ್ಲಿ ನೋಡಿರಿ ಈ ಥರ ನೀರು ಪ್ರೆಷರಲ್ಲಿ ಬರುತ್ತೆ. ಮೇಡಮ್ ಈಗ ನೋಡಿರಿ ಇವರಿಗೆ ನಾವು ಅದನ್ನು ಸ್ಪೈನಲ್ ಜೆಟ್ ಬಾತ್ನ ಆನ್ ಮಾಡಿದ್ದೀವಿ. ಹಿಂದ್ಗಡೆಯಿಂದ ಪ್ರೆಷರಲ್ಲಿ ನೀರು ಇವ್ರಿಗೆ ಬೀಳ್ತಾ ಇದೆ. ಸರ್ ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ ನಿಮಗೆ? ಎಷ್ಟು ದಿನದಿಂದ ನಿಮಗೆ ಬ್ಯಾಕ್ ಪೇನ್ ಇತ್ತು? ತುಂಬ ದಿನದಿಂದ ಬ್ಯಾಕ್ ಪೇನ್ ಇತ್ತು ಮ್ಯಾಮ್. ಇದು ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಅಂಡರ್ ವಾಟರ್ ಮಸಾಜ್ ಮತ್ತು ಸ್ಪೈನ್ ಮಸಾಜ್ ಮಾಡೋದ್ರಿಂದ ವಾಟರ್ ಫೋರ್ಸಾಗಿ ನೀರು ಬೀಳೋದ್ರಿಂದ ತುಂಬ ಆರಾಮ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮ್ಯಾಮ್ ವಾಟ್ರಲ್ಲಿ. ಎಷ್ಟು ದಿನ ಆಯಿತು ಟ್ರೀಟ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿ? ಒಂದು 5 ದಿನ ಆಯಿತು ಮೇಡಮ್. ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಬರ್ತಿದೆ. ಚೆನ್ನಾಗಿದೆ ಮ್ಯಾಮ್. ಇವಾಗ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೀರಾ? ಒಳ್ಳೆ ರಿಲ್ಯಾಕ್ಸ್ ಮೂಡಲ್ಲಿದೆ ಮ್ಯಾಮ್, ಆರಾಮಿದೆ. ಮೇಡಮ್ ಇದು ಹಿಪ್ ಬಾತ್ ಅಂತ ಹೇಳಿ ಇದೇ ಥರ ನಮ್ಮಲ್ಲಿ ವಾಟರಿಂದ ತುಂಬ ಮಸಾಜಸ್ಗಳಿದ್ದಾವೆ. ಉದಾಹರಣೆಗೆ ಇದು ಹಿಪ್ ಬಾತು, ಆಗಲೇ ನೋಡಿದ್ದು ಸ್ಪೈನಲ್ ಬಾತು. ಸೊ ಇಲ್ಲಿ ಬನ್ನಿ, ಇದು ಸರ್ಕ್ಯುಲರ್ ಜೆಟ್ ಬಾತ್ ಅಂತ ಹೇಳಿ. ಈ ಸರ್ಕ್ಯುಲರ್ ಜೆಟ್ ಬಾತ್ ಹೆಂಗೆ ಅಂತಂದರೆ 360 ಡಿಗ್ರಿಯಿಂದ ನೀರಿಂದ ಮಸಾಜ್ ಮಾಡುತ್ತೆ. ಲೈಕ್ ಇದೆಲ್ಲ ಹೋಲ್ಸ್ಗಳಿದಾವಲ್ಲ, ಎಲ್ಲ ಹೋಲ್ಸ್ಗಳಿಂದ ನೀರು ಬರುತ್ತೆ. ನೀರು ಬಂದು ಅವ್ರ ಬಾಡಿಗೆ ನೀರು ಪ್ರೆಷರಲ್ಲಿ ಬರೋದ್ರಿಂದ ಅದು ಒಂದು ಮಸಾಜ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು, ಇದು ಆಮ್ ಬಾತ್ ಫುಟ್ ಬಾತ್ ಅಂತ ಹೇಳಿ. ಓಕೆ, ಪರ್ಟಿಕ್ಯುಲರ್ ನ್ಯಾಚುರೋಪತಿ ಡಾಕ್ಟರ್ಸು ಅವ್ರಿಗೆ ಬೇಕಾದ ಥರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ಇದು ಈ ಥರ. ಇಲ್ಲಿ ಬನ್ನಿ, ಇದು ಅಂಡರ್ ವಾಟರ್ ಮಸಾಜ್ ಅಂತ ಹೇಳಿ. ಇದಕ್ಕೆ ನಾವು ಜಕ್ಕೂಸಿ ಅಂತ ಹೇಳ್ತೀವಿ. ಕೆಳಗಡೆ ಎಲ್ಲ ಹೋಲ್ಗಳಿದಾವಲ್ಲ ಅದೆಲ್ಲ ಪ್ರೆಷರ್ ಕೊಡುತ್ತೆ. ಸೊ ಆ ಪ್ರೆಷರ್ ಮುಖಾಂತರ ಏನಂತಂದರೆ ಅವ್ರಿಗೆ ಮಸಾಜ್ ನೀರು ಒಳಗಡೆ ಆಗುತ್ತೆ. ಓಕೆ, ಹಿಂದಿನ ಕಾಲದಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಈಗೇನಂತಂದರೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಕೆರೆಗಳು ಇಲ್ಲ, ನದಿನೂ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಇಲ್ಲಿ ಅದನ್ನು ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಅವ್ರ ಬಾಡಿ ರಿಲ್ಯಾಕ್ಸೇಷನ್ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಇದು ಡುಶ್ ಅಂತ ಹೇಳಿ ನೋಡಿ, ಇದರಲ್ಲಿ ಪ್ರೆಷರಲ್ಲಿ ನೀರು ಬರುತ್ತೆ. ಈಗ ಕಾರ್ ವಾಶ್ ಮಾಡ್ತಿರಲ್ಲ ನೀವು, ಅದನ್ನೆಲ್ಲ ನೋಡಿರ್ತೀರಲ್ಲ, ಅದೇ ರೀತಿ ಬಾಡಿಗೆ ಪರ್ಟಿಕ್ಯುಲರಾಗಿ ಯಾವ ಭಾಗದಲ್ಲಿ ಪೇನ್ ಇದೆ ಆ ಭಾಗದಲ್ಲಿ ನೀರಿಂದ ಮಸಾಜ್ ಮಾಡಿ ನಾವು ಕಡಿಮೆ ಮಾಡೋದು. ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ತುಂಬ ಜನ ಮಾಡಿಸ್ಕೊಂಡಿದ್ದಾರೆ. ಇದು ಆಲ್ರೆಡಿ ತುಂಬ ಫೇಮಸ್ ಕೂಡ ಹೌದು. ಸೊ 100% ರಿಸಲ್ಟ್ ಸಿಗೋದ್ರಿಂದ ಆರಾಮಾಗಿ ಎಲ್ಲರೂ ಬಳಸ್ಬೋದು. ಅಂದರೆ ಪೈನಿಗೆ ಮಾತ್ರ ಸರ್, ಬಾಡಿ ಪೈನಿಗೆ ಮಾತ್ರ ಈ ಥರ ವಾಟರ್ ಥೆರಪೀಸ್? ಓವರ್ ಆಲ್ ರಿಲ್ಯಾಕ್ಸೇಷನ್ ಮೇಡಮ್. ಈಗ ನಮಗೆ ಬಾಡಿಗೆ ಒಂದು ರೆಸ್ಟ್ ಬೇಕಾಗುತ್ತೆ. ಈಗ ಕಾರ್ ವಾಶ್ ಮಾಡಿಸ್ತೀರಾ, ಕಾರ್ ಸರ್ವಿಸ್ ಮಾಡಿಸ್ತೀರಾ, ಅದೇ ರೀತಿ ಬಾಡಿ ಸರ್ವಿಸ್, ಬಾಡಿ ವಾಶ್ ಎಲ್ಲಿ ಆಗುತ್ತೆ ಎಕ್ಸಾಕ್ಟ್ಲಿ ಅದು ಬೇಕಾದ ಥರ ಆಗಲ್ಲ. ಸೊ ಬಾಡಿ ವಾಶ್ ಮೇಲ್ಗಡೆ ತಿಕ್ತಾರೆ ನೀವು, ಆದರೆ ಒಳಗಡೆ ಎಲ್ಲ ಕ್ಲೀನ್ ಆಗಬೇಕು. ಸೊ ಆ ಥರ ಶುದ್ಧೀಕರಣ ಆಗಲಿಕ್ಕೆ ಇದು ಒಂದು ಬೆಸ್ಟ್ ಪ್ಲೇಸ್ ಮೇಡಮ್. ಎಷ್ಟು ದಿನಕ್ಕೊಮ್ಮೆ ಬಾಡಿ ವಾಶ್ ಮಾಡಿಸ್ಬೇಕು ಸರ್? 6 ಮಂತಿಗೆ ಒಂದು ಸತಿನಾದರೂ ಬಾಡಿನ ಕ್ಲೀನ್ ಮಾಡಿಸ್ಬೇಕು. ಓಕೆ, ಅದು ಎಷ್ಟು ದಿನ ಹಿಡಿಯುತ್ತೆ ಆ ಟ್ರೀಟ್ಮೆಂಟ್ ಎಲ್ಲ? ಒಂದು 3 to 5 ಡೇಸ್ ಹಿಡಿಯುತ್ತೆ. ಕೆಲವೊಬ್ರು 7 ಡೇಸ್. ಅಂದರೆ ಆ ಡ್ಯೂರೇಷನ್ನ ನೀವು ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ಇದಕ್ಕೆ ತಕ್ಕಂಗೆ. ಏನು ಮಾಡದೇ ಇರೋದಕ್ಕಿಂತ ಏನಾದರೂ ಚೂರು ಮಾಡೋದು ತುಂಬ ಒಳ್ಳೇದು ಮೇಡಮ್. ಓಕೆ, 6 ಮಂತಿಗೆ ಒಂದ್ಸಲ ನಮ್ಮ ಬಾಡಿ ರಿಪೇರಿ ಮಾಡಿಸ್ಕೊಬೇಕು. ಹೌದು ಮೇಡಮ್. ಈಗ ನೋಡ್ರಿ, ಇಲ್ಲಿ ಬಸ್ತಿ ಮಾಡಲಿಕ್ಕೋಸ್ಕರ ಜಾನು ಬಸ್ತಿ ಅಂತ ಮಾಡ್ತಾರೆ. ಅಂದರೆ ಇದು ಉದ್ದಿನ ಹಿಟ್ಟಲ್ಲಿ ಮಂಡಿಗೆ ಕರೆಕ್ಟಾಗಿ ಕಟ್ಬಿಟ್ಟು ಇದರಲ್ಲಿ ಎಣ್ಣೆ ಹಾಕ್ತಾರೆ. ಸೊ ಅದರಿಂದ ಅವ್ರಿಗೇನಂದರೆ ಈಗ ಮಂಡಿ ಸೌದಿದೆ, ಚಿಪ್ ಸೌದಿದೆ, ಆಪರೇಷನ್ ಮಾಡಿಸ್ಬೇಕಂತೆಲ್ಲ ಹೇಳ್ತಾರಲ್ಲ, ಈ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ತೊಗೊಳೋದ್ರಿಂದ ತುಂಬ ಒಳ್ಳೆಯದಾಗಿ ರಿಸಲ್ಟ್ ಸಿಗುತ್ತೆ ಮೇಡಮ್. ಓಕೆ, ಇದರೊಳಗಡೆ ಎಲ್ಲ ಆಯಿಲ್ ಎಲ್ಲ ಹಾಕೋದು? ಆಯಿಲ್ ಅಂದರೆ ಇದನ್ನು ಜಸ್ಟ್ ಮಂಡಿಗೆ, ಇದು ಮಂಡಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಈ ಥರ ಇಡ್ತೀವಿ, ಇಟ್ಬಿಟ್ಟು ಆಯಿಲ್ ಹಾಕ್ತಾರೆ. ಸೊ ಆ ಥರ. ಇದು ಲೇಡೀಸ್ ಸೆಷನ್ ಸರ್? ಇದು ಲೇಡೀಸು.